ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಸಿಎಂ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಇದೀಗ ರಾಜಮಾತೆ ಪ್ರಮೋದಾ ದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿರೋದು, ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವುದು ಸರಿಯಲ್ಲ, ಇಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಅಂತ ರಾಜಮಾತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಅದನ್ನು ಯಾಕೆ ಮುಜರಾಯಿ ಇಲಾಖೆಗೆ ತರಲಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿರೋದು ರಾಜ ಪ್ರಮೋದಾ ದೇವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಹೇಳಿಕೆಗೆ ರಾಜಮಾತೆ ಪ್ರಮೋದಾ ದೇವಿ ಬೇಸರವನ್ನು ಹೊರಹಾಕಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಿಂದೂ ದೇವಾಲಯ ಅಲ್ಲದಿದ್ದರೆ, ಹಿಂದೂಗಳಿಗೆ ಅದು ಸೇರದಿಲ್ಲ ಇದ್ದಿದ್ರೆ ಅದು ಯಾಕೆ ಮುಜರಾಯಿ ಇಲಾಖೆಗೆ ಬರ್ತಾ ಇತ್ತು ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಕೂಡ ಮಾಡಿರೋದು, ಮತ್ತೊಂದ್ ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಸಿಎಂ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಇದೀಗ ರಾಜಮಾತೆ ಪ್ರಮೋದಾ ದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿರೋದು, ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವುದು ಸರಿಯಲ್ಲ, ಇಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಅಂತ ರಾಜಮಾತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಅದನ್ನು ಯಾಕೆ ಮುಜರಾಯಿ ಇಲಾಖೆಗೆ ತರಲಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿರೋದು ರಾಜ ಪ್ರಮೋದಾ ದೇವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಹೇಳಿಕೆಗೆ ರಾಜಮಾತೆ ಪ್ರಮೋದಾ ದೇವಿ ಬೇಸರವನ್ನು ಹೊರಹಾಕಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಒಂದು ಹಿಂದೂ ದೇವಾಲಯ ಅಲ್ಲದಿದ್ದರೆ, ಹಿಂದೂಗಳಿಗೆ ಅದು ಸೇರದಿಲ್ಲ ಇದ್ದಿದ್ರೆ ಅದು ಯಾಕೆ ಮುಜರಾಯಿ ಇಲಾಖೆಗೆ ಬರ್ತಾ ಇತ್ತು ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಕೂಡ ಮಾಡಿರೋದು, ಮತ್ತೊಂದ್ ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಸಿಎಂ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಇದೀಗ ರಾಜಮಾತೆ ಪ್ರಮೋದಾ ದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿರೋದು, ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವುದು ಸರಿಯಲ್ಲ, ಇಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಅಂತ ರಾಜಮಾತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಅದನ್ನು ಯಾಕೆ ಮುಜರಾಯಿ ಇಲಾಖೆಗೆ ತರಲಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿರೋದು ರಾಜ ಪ್ರಮೋದಾ ದೇವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಹೇಳಿಕೆಗೆ ರಾಜಮಾತೆ ಪ್ರಮೋದಾ ದೇವಿ ಬೇಸರವನ್ನು ಹೊರಹಾಕಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ.
ಈಗ ಒಂದು ಹಿಂದೂ ದೇವಾಲಯ ಅಲ್ಲದಿದ್ದಿದ್ರೆ, ಹಿಂದೂಗಳಿಗೆ ಅದು ಸೇರದಿಲ್ಲ ಇದ್ದಿದ್ರೆ ಅದು ಯಾಕೆ ಮುಜರಾಯಿ ಇಲಾಖೆಗೆ ಬರ್ತಾ ಇತ್ತು ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಕೂಡ ಮಾಡಿರೋದು, ಮತ್ತೊಂದ್ ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಸಿಎಂ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಇದೀಗ ರಾಜಮಾತೆ ಪ್ರಮೋದಾ ದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿರೋದು, ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವುದು ಸರಿಯಲ್ಲ, ಇಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಅಂತ ರಾಜಮಾತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಅದನ್ನ ಯಾಕೆ ಮುಜರಾಯಿ ಇಲಾಖೆಗೆ ತರಲಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿರೋದು ರಾಜ ಪ್ರಮೋದಾ ದೇವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಹೇಳಿಕೆಗೆ ರಾಜಮಾತೆ ಪ್ರಮೋದಾ ದೇವಿ ಬೇಸರವನ್ನು ಹೊರಹಾಕಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಒಂದು ಹಿಂದೂ ದೇವಾಲಯ ಅಲ್ಲದಿದ್ದಿದ್ರೆ, ಹಿಂದೂಗಳಿಗೆ ಅದು ಸೇರದಿಲ್ಲ ಇದ್ದಿದ್ರೆ ಅದು ಯಾಕೆ ಮುಜರಾಯಿ ಇಲಾಖೆಗೆ ಬರ್ತಾ ಇತ್ತು ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಕೂಡ ಮಾಡಿರೋದು, ಮತ್ತೊಂದ್ ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಮಾಜಿ ಸಿಎಂ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಇದೀಗ ರಾಜಮಾತೆ ಪ್ರಮೋದಾ ದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರಮೋದಾ ದೇವಿ ತಿರುಗೇಟನ್ನ ಕೊಟ್ಟಿರೋದು, ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವುದು ಸರಿಯಲ್ಲ, ಇಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಅಂತ ರಾಜಮಾತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂ ದೇವಾಲಯ ಅಲ್ಲದಿದ್ದರೆ ಅದನ್ನ ಯಾಕೆ ಮುಜರಾಯಿ ಇಲಾಖೆಗೆ ತರಲಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿರೋದು ರಾಜ ಪ್ರಮೋದಾ ದೇವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಹೇಳಿಕೆಗೆ ರಾಜಮಾತೆ ಪ್ರಮೋದಾ ದೇವಿ ಬೇಸರವನ್ನು ಹೊರಹಾಕಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಒಂದು ಹಿಂದೂ ದೇವಾಲಯ ಅಲ್ಲದಿದ್ದಿದ್ರೆ, ಹಿಂದೂಗಳಿಗೆ ಅದು ಸೇರದಿಲ್ಲ ಇದ್ದಿದ್ರೆ ಅದು ಯಾಕೆ ಮುಜರಾಯಿ ಇಲಾಖೆಗೆ ಬರ್ತಾ ಇತ್ತು ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಕೂಡ ಮಾಡಿರೋದು, ಮತ್ತೊಂದ್ ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ.